ಅಲ್ಲ ನೀವೊಬ್ರು ಸಚಿವ ಸಂಪುಟದಲ್ಲಿ ಇದ್ದೀರಲ್ಲ ಸರ್. ಯಾರು ಬಿಟ್ಕೊಡಕ್ಕೆ ಹೋಗ್ತಾರೆ ನಡೀರಿ, ಅವ್ರು ಕೇಳಿದ ಕ್ಷಣಕ್ಕೆ ಬಿಡೋಕ್ಕಾಗ್ತಿತ್ತ? ಈಗ ಅವ್ರ ಸ್ವಾಮಿಗಳ ಜಾಗ ಬಿಟ್ಕೊಡ್ಲಪ್ಪ, ನನಗೆ ನಾನೇ ಸ್ವಾಮಿ ಆಗ್ಬಿಡ್ತೀನಿ, ಬಿಟ್ಬಿಡ್ತಾರೆ ಕೇಳಿ. ಸುಮ್ಮನೆ ಅವೆಲ್ಲ ಆಗೋವಂಥದ್ದು ಹೇಳಿದ್ರೆ ನಡೀತದೆ. ಆಗದಿರೋ ಈಗ ಸ್ವಾಮಿಗಳು ನಾಳೆಯಿಂದ ನಾನು ಬೇಕಾದ್ರೆ ಕಾವಿ ಬಟ್ಟೆ ಹಾಕೊಂಡು ಅದನ್ನು ಬಿಟ್ಕೊಡ್ತಾರಾ? ಅವನು ಯಾತಕ್ಕೆ ಮಾಡ್ದ? ಪೀಠ ತ್ಯಾಗ ಮಾಡೋದು ಅಂದರೆ ಏನರ್ಥ ಅನ್ನೋದು ಗೊತ್ತಾಗ್ಲಿಲ್ವಲ್ಲ. ಅವನ ರಾಜ ಯಾವಾಗಲೂ ಕಿರಿಕಿರಿ ಕಿರಿಕಿರಿ ಕಿರಿಕಿರಿ, ಒಂದು ನೆಟ್ಟಿಗೆ ಮಾತಾಡೋದಿಲ್ಲ, ಏನೂ ಇಲ್ಲ. ಅಂಥ ಮಹಾನ್ ವ್ಯಕ್ತಿ ದೇವೇಗೌಡರನ್ನೇ ಅವನು ಹೀಯಾಳಿಸ್ತವನು. ಅವನ ಮಾತಿಗೆ ಬೆಲೆನೇ ನಾವು ಕೊಡೋದಿಲ್ಲ. ಒಂದು ವಿಷಯ. ಮತ್ತು ನೀವು ಹೇಳ್ತಾ ಇರೋ ಅರ್ಥದಲ್ಲಿ ಪೀಠ ತ್ಯಾಗ ಮಾಡಿದ್ರೆ ಅವನಿಗೆ ಬಿಟ್ಕೊಡ್ತಾರ ಅಂತ ಹೇಳ್ತಾ ಇದ್ದೀರ. ಬೇರೆಯವರು ಹೇಳಿದ್ದೇನೋ, ನಾನು ಸನ್ಯಾಸಿ ತೊಗೊಂಡ್ರೆ ಅವ್ರು ನಮಗೆ ಮಠ ಬಿಟ್ಕೊಡ್ತಾರ ಅಂತ ಹೇಳಿರೋದು. ಬರಲಿ, ತಗೊಳ್ಳಿ, ಬಿಟ್ಕೊಡ್ತೀವಿ. ಅವನು ಏನು ಅಂದರೆ ನಮಗೆ ನಾವು ಮಾತಾಡಿರೋದ್ರಿಂದ ಈ ಸಾಧುತ್ವನ ನಾನು ಕಾವ್ಯ ಹಾಕ್ಕೊಂಬಿಟ್ರೆ ನನಗೆ ಬಿಟ್ಕೊಡ್ತಾರ, ನಮ್ಗೆ ಮಾಡಿಕೊಡ್ತಾರ ಅಂತ. ನಾವು ಅವ್ನು ಸಾಧು ಆಗಿ ಬರಲಿ, ನಾವು ಕೊಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.